ಸೆಲೆಬ್ರೇಷನ್ ಮೂಡ್ನಲ್ಲಿ MG ರೋಡ್ನತ್ತ ಜನ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ಯಾವ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದು ನೆಕ್ಸ್ಟ್ ಹ್ಯೂಮನ್ ಟ್ರಾಫಿಕ್ ಆಗುತ್ತಲ್ಲ ಆ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ರಾತ್ರಿ 8 ಗಂಟೆಗೆ MG ರೋಡ್ ಚರ್ಚ್ ಸ್ಟ್ರೀಟ್ಗೆ ಬರೋದಕ್ಕೆ ನಿರ್ಬಂಧವನ್ನು ವಿಧಿಸ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಆವಾಗಲೇ ಫುಲ್ ಜಾಮ್ ಪ್ಯಾಕ್ಡ್ ಆಗಿರುತ್ತೆ. ಕ್ಯೂಟ್ ಆಗಿರುವಂತಹ ಹುಡುಗಿರು, ಸ್ಮಾರ್ಟ್ ಆಗಿರುವಂತಹ ಹುಡುಗರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಅಫ್ಕೋರ್ಸ್ ಸೆಲ್ಫಿ ತೊಗೊಳ್ಬೇಕು ಅನ್ನೋದೊಂದು ಕ್ರೇಜ್ ಇರುತ್ತೆ, ರೀಲ್ಸ್ ಮಾಡಬೇಕು ಅನ್ನೋ ಕ್ರೇಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಂದಿರುವಂತಹ ಒಂದು ಗುಂಪಿರುತ್ತೆ. ಎಲ್ಲರಲ್ಲೂ ಕೂಡ ಒಂದು ಎಕ್ಸೈಟ್ಮೆಂಟ್ ಇದೆ. ಬರ್ತಾ ಎಕ್ಸೈಟ್ಮೆಂಟ್ ಹೇಗೆ ಹೋಗುತ್ತೆ ಅಂತ ನೋಡಬೇಕು. ಈಗ ನಾವು ವಿಜುವಲ್ಸ್ ನೋಡ್ತಾ ಇದ್ರೇ ಯಾವ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ಅಂದರೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ದಡಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂದರೆ 20 ನಿಮಿಷ ಬೇಕಾಗ್ಬೋದೇನೋ. ವಾಕಿಂಗಲ್ಲೇ ನಾನು ಹೇಳ್ತಿರೋದು, ಗಾಡಿ ಬಿಟ್ಟಾಕಿ. New Year resolution. Nothing, just being happy, staying patient, living life. Last year, it was fine, it was good. Just want to be healthy and happy. The first time. ಹೊಸ ವರ್ಷ ಲೈಕ್ ಎವ್ರಿ ಫ್ರಮ್ ಪಾಸ್ಟ್ 3 ಇಯರ್ಸಿಂದ ನೋಡ್ತಾ ಇದ್ದೀವಿ. ಸೊ ವಿ ವರ್ಕ್ ಫಾರ್ ನೈಕಿ ಓನ್ಲಿ. ಸೊ ಈ ಸಲ ನನ್ನ ಪ್ರಕಾರ ತುಂಬ ಕಮ್ಮಿ ಕ್ರೌಡ್ ಇದೆ. ಸೊ ಮೇ ಬಿ ಬಿಕಾಸ್ ಆಫ್ ದ ವೀಕೆಂಡ್ ಇಲ್ಲ, ವೀಕ್ ಡೇಸಲ್ಲಿ ನ್ಯೂ ಇಯರ್ ಬಂದಿದೆ. ಸೊ ಮೋಸ್ಟ್ಲಿ ಆಫ್ಟರ್ 7 o'clock ತುಂಬ ಕ್ರೌಡ್ ಇರುತ್ತೆ. ಬಟ್ ಏನಂದರೆ ಒಂದು ಮಾತು ಹೇಳಬೇಕು, ಎಷ್ಟಾದರೂ ಕ್ರೌಡ್ ಇರಲಿ, ಪ್ರಿಕಾಷನ್ ಇರಬೇಕು. ನೋಡಿಬಿಟ್ಟು ಅಕ್ಕಪಕ್ಕ ನೋಡಿಬಿಟ್ಟು ಕ್ಲೀನಾಗಿ ವಾಕ್ ಮಾಡಬೇಕು. ಎಷ್ಟು ಜನ ತುಲ್ಬಿಟ್ಟು ಬಡ್ಕೊಂಡು ಫುಲ್ ಹೆಂಗೋ ವಾಕ್ ಮಾಡ್ತಾರೆ, ಆ ಥರ ಮಾಡಬೇಡಿ ಪ್ಲೀಸ್. ಸೊ ಕಮ್ ಎಂಜಾಯ್, ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿ ಒನ್. ನೋಡಿಬಿಟ್ಟು ಆರಾಮಾಗಿ ಹೋಗಿ. ಸಮ್ ಟೈಮ್ ಪೀಪಲ್ ಏನು ಮಾಡ್ತಾರೆ, ಪಾರ್ಟೀಸ್ ಹೋಗ್ಬಿಡ್ತಾರೆ, ಒಳಗಡೆ ಆಚೆ ಬಂದು ಏನೋ ಗ್ಲಾಸ್ ಹೊಡೆಯೋದು, ಅದೆಲ್ಲ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ಅಲ್ಲಿ ಕ್ರೌಡೆಲ್ಲ ಹೇಳ್ತಾ ಇದ್ರು, ಒಳಗಡೆ ಪಾರ್ಟಿ ಮಾಡಿ ಆಚೆ ಬಂದ ಆಮೇಲೆ ನ್ಯೂಸೆನ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ, ಗ್ಲಾಸ್ ಗೀಸ್ ಎಲ್ಲ ಹೊಡಿಬೇಡಿ, ನಿಮ್ಮ ಮನೆಗೆ ಹೋಗ್ಬಿಟ್ಟು ಆರಾಮ್ಸೆ ನಿದ್ದೆ ಮಾಡಿ, ಒಂದು ಹ್ಯಾಪಿ ಮೆಮೊರಿ ಜೊತೆಗೆ ಹೋಗಿ ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಈ ಇನ್ಸ್ಟ್ರಕ್ಷನ್ಸ್ ಎಷ್ಟು ಜನ ನೆನ್ಪಿಟ್ಕೊಂಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಗೆ ಈ ಕ್ರೌಡ್ ನೋಡ್ತಾ ಇದ್ದೀರಾ ನೀವು, ಕ್ರೌಡ್ ಸೇರ್ತಾ ಇರೋದು, ಮಾಸ್ ಗ್ಯಾದ್ರಿಂಗ್ ಆಗ್ತಾ ಇರೋದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನು ನಡ್ಕೊಂಡು ಹೋಗ್ತಾರೆ, ಇಷ್ಟು ನೀಟಾಗಿ ನಡ್ಕೊಂಡು ಹೋಗೋದು ಕಾಣಿಸಲ್ಲ ನಮಗೆ. ಎಲ್ಲರನ್ನೂ ದುಡ್ಕೊಂಡೇ ಒಂದು ವೇವ್ ರೀತಿ ಹೋಗ್ತಾ ಇದ್ದಾರೆ ಅಂತ ಅನಿಸ್ಬಿಡ್ಬೇಕು. ಆ ನಿಟ್ಟಿನಲ್ಲಿ ಜನ ಕಾಣಿಸ್ತಾರೆ ನಮಗೆ. ಯೂಶ್ವಲಿ ಪ್ರತಿ ವರ್ಷ ಹೀಗೆ ಇರುತ್ತೆ. ಆ ಫೈರ್ ಕ್ರ್ಯಾಕರ್ಸು, ಲೈಟಿಂಗ್ಸು, ಇನ್ನೊಂದು ಲೋಕಕ್ಕೆ ಹೋದಂತಹ ಅನುಭವ ಆಗುತ್ತೆ. ಹ್ಯಾಪಿ ಲೋಕ ಅಂತಂದರೆ ಕೆಲವ್ರು ಕರೀತಾರೆ, ಅಂದರೆ ಮದ್ಯಪ್ರಿಯರು ಕರೀತಾರೆ. ನೋಡಬೇಕು ಇನ್ನು ಯಾವ್ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ಸ್ ಜೋರಾಗಿರುತ್ತೆ ಅಂತ ಹೇಳಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ. ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಪೆಷಲಿ ಯಾವುದ್ಯಾವುದು ಮೇನ್ ಸಿಟೀಸ್ ಇರುತ್ತೆ, ಅಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ತುಂಬ ಜನ ಮನೇಲಿ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸಿರ್ತಾರೆ. ಫ್ಯಾಮಿಲಿ, ಫ್ರೆಂಡ್ಸು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್, ಹೀಗೆ ಡಿಪೆಂಡ್ಸ್. ಬಟ್ ಎಲ್ಲರೂ ಕೂಡ ಹ್ಯಾಪಿನೆಸ್ಸನ್ನು ಬಯಸ್ತಾ ಇದ್ದಾರೆ. ಒಂದು ಹೊಸ ಹೋಪ್ ಜೊತೆಗೆ 2026 ನೋಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಹೀಗೆ 1-2 ಡೇಸ್ ಒಂದು ಜೋಶ್ ಇರುತ್ತೆ. ಆಮೇಲೆ ಕೆಲವ್ರಿಗೆ ಹಾಗೆ ಕಂಟಿನ್ಯೂ ಆಗುತ್ತೆ, ಕೆಲವ್ರಿಗೆ ಇರಲ್ಲ ಅಷ್ಟೇ.